ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಎಲ್ಲರಿಗೂ ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ. ಸೊ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಆಪರೇಟರ್ಸ್ ಮತ್ತು ಅರೇ ವೇರಿಯೇಬಲ್ಸು ಬೇಸಿಕ್ ಕಮೆಂಟ್ಸ್ ಎಲ್ಲ ನೋಡಿದ್ದೀವಿ. ಇವತ್ತು ನಾವು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಲೂಪ್ಸ್. ಸೊ ಲೂಪ್ಸ್ ಅಂದರೆ ಏನು, ಅದು ಹೇಗೆ ಯೂಸ್ ಆಗುತ್ತೆ ಎಲ್ಲ ತಿಳ್ಕೊಳ್ಳೋಣ. ಸೊ ಲೂಪ್ಸ್ ಅಂದರೆ ಯಾವುದಾದ್ರು ಒಂದು ಟಾಸ್ಕ್ನ ರಿಪಿಟೇಟಿವ್ ಆಗಿ ಯಾವುದೋ ಒಂದು ಕಂಡೀಷನ್ ಮೀಟ್ ಆಗೋ ತನಕ ರನ್ ಮಾಡಬೇಕು. ಸೊ ಅದು ಯಾಕೆ ರನ್ ಮಾಡ್ತೀರಾ, ಯಾವಾಗ ರನ್ ಮಾಡ್ತೀವಿ, ಅದನ್ನೆಲ್ಲ ನಾವು ಇವತ್ತು ನೋಡೋಣ. ಸೊ ನಾನು ಆಲ್ರೆಡಿ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಂಗೆ ಸ್ಕ್ರೀನಲ್ಲಿ ಯಾವ್ದಾರ ಒಂದು ಕೋಡ್ನ ಮತ್ತೆ ಅಂಟಿಲ್ ಸಮ್ ಕಂಡೀಷನ್ ಮೀಟ್ ಆಗೋ ತನಕ ರನ್ ಮಾಡೋದಕ್ಕೆ ಲೂಪ್ಸ್ ಅಂತಾರೆ. ಅದರಲ್ಲಿ ತುಂಬ ಫೇಮಸ್ ಆಗಿರೋ ಶೆಲ್ ಸ್ಕ್ರಿಪ್ಟಿಂಗಲ್ಲಿರೋದು ವೈಲ್ ಮತ್ತು ಫಾರ್ ಲೂಪ್, ಅಂಟಿಲ್ ಲೂಪ್ ಮತ್ತು ಸೆಲೆಕ್ಟ್ ಲೂಪ್ಸ್, 4 ಲೂಪ್ಸ್ ಇದೆ. ಸೊ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಒಂದಕ್ಕೊಂದು ಹೆಂಗೆ ಡಿಫರೆನ್ಸು, ಅದರದ್ದು ಸಿಂಟ್ಯಾಕ್ಸ್ ಏನು, ಎಕ್ಸಾಂಪಲ್ಸ್ ಏನು ಎಲ್ಲ ನೋಡೋಣ. ಇವನ್ನೆಲ್ಲ ಇಂಟರ್ವ್ಯೂಸ್ಗೆ ಕೇಳ್ತಾರೆ. ಸೊ ಹಾಗಾಗಿ ಇದೆಲ್ಲದು ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಂಡ್ ವೆರಿ ಬೇಸಿಕ್ ಟಾಪಿಕ್ಸ್. ಸೊ ಇದೆಲ್ಲ ಗೊತ್ತಿದ್ದರೆ ನೀವು ಮುಂದೆ ಫಂಕ್ಷನ್ಸ್ ಬರೀಬೇಕಾದ್ರೆ ಯೂಸ್ ಆಗುತ್ತೆ. ಓಕೆ, ಸೊ ಮೊದಲಿಗೆ ವೈಲ್ ಲೂಪ್ ನೋಡೋಣ. ವೈಲ್ ಲೂಪ್ ಅಂದರೆ ಏನು, ಅದೊಂದು ಶೆಲ್ ಸ್ಕ್ರಿಪ್ಟಿಂಗಲ್ಲಿ ರೆಡಿಯಾಗಿ ಅವೈಲಬಲ್ ಇರೋ ಬ್ಲಾಕು. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈಗ ಇಲ್ಲೇ ನೋಡಿ ಎಕ್ಸಾಂಪಲ್ಲು, ಇಲ್ಲಿ ಒಂದು ವೇರಿಯೇಬಲ್ ಡಿಫೈನ್ ಮಾಡಿದ್ದೀನಿ ಕೌಂಟ್ ಅಂತ, ಅದಕ್ಕೊಂದು ವ್ಯಾಲ್ಯೂ ಕೂಡ ಅಸೈನ್ ಮಾಡಿದ್ದೀನಿ. ಸೊ ಈ ವೈಲ್ ಅಂತ ಬರೆದ್ಬಿಟ್ಟು ಈ ವೇರಿಯೇಬಲ್ಲು ಲೆಸ್ ದನ್ ಆರ್ ಈಕ್ವಲ್ಸ್ ಟು 5 ಬರಬೇಕು ವ್ಯಾಲ್ಯೂ. ಸೊ ಆಲ್ರೆಡಿ 1 ಇದೆ, ಅದು 5 ಆಗೋ ತನಕ ಸೊ ರಿಪೀಟೆಡ್ ಆಗಿ ಸೇಯಿಂಗ್ ಲೈನ್ ಪ್ರಿಂಟ್ ಮಾಡು ಅಂತ. ಅದಾದಮೇಲೆ ಕೌಂಟ್ +1 ಅಂತ ನಾನು ಇನ್ಕ್ರಿಮೆಂಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇವಾಗ ಇಲ್ಲೇನಾಗುತ್ತೆ, ವ್ಯಾಲ್ಯೂ ಕೌಂಟ್ +1 ಆಗುತ್ತೆ. ಸೊ ಕೌಂಟ್ ಆಲ್ರೆಡಿ 1 ಇರೋದ್ರಿಂದ +1 ಆದರೆ 2 ಆಗುತ್ತೆ. ಮತ್ತು ಇದು ಡನ್ ಅಂತ ತಕ್ಷಣ ಮತ್ತೆ ವೈಲ್ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ, ಈ ಕೌಂಟ್ ಅನ್ನೋ ವೇರಿಯೇಬಲ್ ವ್ಯಾಲ್ಯೂ 5 ಆಗೋ ತನಕ ಕಂಟಿನ್ಯೂ ಆಗುತ್ತೆ. 5 ಆದಮೇಲೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಕೊಟ್ಟಿರೋದಕ್ಕೆ 5 ಪ್ರಿಂಟ್ ಆಗುತ್ತೆ. ಯಾವಾಗ ಅದರ ವ್ಯಾಲ್ಯೂ 6 ಆಗುತ್ತೆ ಆವಾಗ ಅದನ್ನು ಸ್ಟಾಪ್ ಮಾಡುತ್ತೆ. ಸೊ ಅಲ್ಲಿಂದ ಮುಂದೆ ಅದು ಪ್ರಿಂಟ್ ಮಾಡಲ್ಲ. ಸೊ ಸಿಂಟ್ಯಾಕ್ಸ್ ಹಿಂಗೆ ಬರುತ್ತೆ, ವೈಲ್ ಕಂಡೀಷನ್ ಡೂ ಸ್ಟೇಟ್ಮೆಂಟ್ಸ್ ಡನ್. ಓಕೆ, ಸೊ ಇದು ಇನ್ಕ್ರಿಮೆಂಟ್ ಸ್ಟೇಟ್ಮೆಂಟ್ ಕೊಡಲೇಬೇಕು, ಇಲ್ಲಾಂದರೆ ಅದು ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಲ್ಲ. ಸೊ ನಾನು ಲೂಪ್ಸ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಫಸ್ಟ್ ಲೂಪ್ ಬಂದು ವೈಲು. ಸೊ ನಾನು ಕೊಟ್ಟಂಗೆ 5 ಟೈಮ್ಸ್ ಕೌಂಟ್ನ ಇಕೋ ಲೈನ್ ಪ್ರಿಂಟ್ ಆಗಿದೆ. 6th ಲೈನ್ ಯಾವಾಗ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗಿದೆ, ಕಂಡೀಷನ್ ಮೆಟ್ ಆದ ತಕ್ಷಣ ಇಟ್ ಈಸ್ ಸ್ಟಾಪಿಂಗ್ ಅಂಟಿಲ್ ದಟ್. ಎಲ್ಲಿ ತನಕ ಈ ವೈಲ್ ಲೂಪಲ್ಲಿ ಕಂಡೀಷನ್ ಟ್ರೂ ಆಗಿರುತ್ತೆ ಅಲ್ಲಿ ತನಕ ಎಕ್ಸಿಕ್ಯೂಟ್ ಮಾಡ್ತಾನೆ ಇರುತ್ತೆ ಕಮ್ಯಾಂಡ್. ಓಕೆ, ಸೊ ಇದು ವೈಲ್ ಲೂಪ್. ಸೊ ನಾನು ಹೇಳ್ದಂಗೆ ದ ಲೂಪ್ ರನ್ಸ್ ಆ್ಯಸ್ ಲಾಂಗ್ ಆ್ಯಸ್ ದ ಕಂಡೀಷನ್ ಇಸ್ ಟ್ರೂ. ಈ ಕಂಡೀಷನ್ ಮ್ಯಾಚ್ ಸೆಟ್ ಈಕ್ವಲ್ಸ್ ಟು 5 ಇರೋ ತನಕನೂ, ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇರೋ ತನಕನೂ ಅದು ರನ್ ಆಗ್ತಾನೆ ಇರುತ್ತೆ. ಯಾವಾಗ ವ್ಯಾಲ್ಯೂ 5ಗಿಂತ ಅಬೋವ್ ಹೋಗುತ್ತೆ ಆವಾಗ ಸ್ಟಾಪ್ ಆಗುತ್ತೆ. ಇಟ್ ಮೀನ್ಸ್ ಟು ಸೇ ದ ಕಂಡೀಷನ್ ಈಸ್ ಫೇಲ್ಡ್, ಈಸ್ ಫಾಲ್ಸ್. ಓಕೆ, ಇದು ವೈಲ್ ಲೂಪ್ ಆಗುತ್ತೆ. ವೈಲ್ ಲೂಪ್ ಆದಮೇಲೆ ನೆಕ್ಸ್ಟ್ ಬರೋದು ಫಾರ್. ಫಾರಲ್ಲಿ ಹೆಂಗಾಗುತ್ತೆ ಅಂದರೆ, ಫಾರಲ್ಲಿ 2 ಮೆಥಡ್ ಇದೆ. ನೀವು ಸ್ಟ್ರಿಂಗ್ ಮೇಲೆ ಕೂಡ ರನ್ ಮಾಡ್ಬೋದು, ನ್ಯೂಮರಿಕಲ್ ಮೇಲೆ ಕೂಡ ರನ್ ಮಾಡ್ಬೋದು, ನ್ಯೂಮರಿಕಲ್ ವ್ಯಾಲ್ಯೂಸು. ಸೊ ಈಗ ಇಲ್ಲಿ ಫ್ರೂಟ್ ಅನ್ನೋ ಒಂದು ವೇರಿಯೇಬಲ್ಲಿ ಆ್ಯಪಲ್, ಬನಾನಾ, ಚೆರಿ ಅನ್ನೋ ನಾವು ಮೂರು ಫ್ರೂಟ್ನ ಮೂರು ಕಂಡೀಷನ್ಸ್ ಥರ ಇದು. ಆ್ಯಕ್ಚುಲಿ ಇಲ್ಲಿ 5 ಅಂತ ಏನು ಕೊಟ್ಟಿದ್ದೀವಲ್ಲ, ಸೊ ಇದು ಇಲ್ಲಿಂದ ಸ್ಟಾರ್ಟಾಗಿ ಈ ಲಾಸ್ಟ್ ವ್ಯಾಲ್ಯೂ ಬರೋ ತನಕ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, 1 2 3 ಅಂತ. ಸೊ ಐ ಲೈಕ್ ಫ್ರೂಟ್ ಅಂತ ಇಲ್ಲಿ ಪ್ರಿಂಟ್ ಆಗುತ್ತೆ, ಮತ್ತೆ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಆಟೋ ಇನ್ಕ್ರಿಮೆಂಟು ಈ ಇಂಡೆಕ್ಸಿಂದ ಈ ಇಂಡೆಕ್ಸಿಗೆ ಜಂಪ್ ಆಗುತ್ತೆ, ಚೆಕ್ ಮಾಡುತ್ತೆ, ಮತ್ತೆ ಐ ಲೈಕ್ ಬನಾನಾ ಅಂತ ಪ್ರಿಂಟ್ ಮಾಡುತ್ತೆ, ಮತ್ತೆ ಬರುತ್ತೆ ಐ ಲೈಕ್ ಇಲ್ಲಿ ಚೆರಿ, ಮತ್ತೆ ಆವಾಗ ಇಂಡೆಕ್ಸ್ ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರುತ್ತೆ ಆಟೋ ಇನ್ಕ್ರಿಮೆಂಟ್ ಆಗಿ. ಸೊ ಇಲ್ಲಿಗೆ ಬಂದಮೇಲೆ ಐ ಲೈಕ್ ಚೆರಿ ಅಂತ ಬರುತ್ತೆ, ನೋಡುತ್ತೆ ಇಲ್ಲಿಂದ ಯಾವುದೂ ಇಲ್ಲ. ಸೊ ಅಲ್ಲಿಗೆ ಫಾರ್ ಲೂಪ್ ಎಕ್ಸಿಟ್ ಆಗುತ್ತೆ. ಸೊ ಅಂಟಿಲ್ ನಾವು ಕೊಟ್ಟಿರೋ ಅಷ್ಟೂ ವ್ಯಾಲ್ಯೂ ತನಕನೂ, ನಾನು ಇನ್ನೂ 10 ವ್ಯಾಲ್ಯೂಸ್ ಕೊಟ್ಟರೆ ಇನ್ನೂ 10 ವ್ಯಾಲ್ಯೂಸ್ ಬರೋ ತನಕನೂ ರನ್ ಆಗ್ತಾ ಇರುತ್ತೆ. ಸೊ ಇದು ನ್ಯೂಮರಿಕಲ್ ಕೊಟ್ಟಂಗೆ, ಅದೇ ನೀವು ಆಲ್ಫಾ ಸ್ಟ್ರಿಂಗ್ಸ್ ಕೊಟ್ಟಂಗೆ ಸ್ಟ್ರಿಂಗ್ ವ್ಯಾಲ್ಯೂಸ್ ಮೇಲೆ ಈ ಸೇಮ್ ಕಂಡೀಷನ್, ಸೇಮ್ ಸಿಂಟ್ಯಾಕ್ಸ್, ಫಾರ್ ವೇರಿಯಬಲ್ ಇನ್ ವ್ಯಾಲ್ಯೂಸ್ ಡೂ ದಿಸ್, ಡೂ ಕೆಳಗಡೆಗೆ ಸ್ಟೇಟ್ಮೆಂಟು ಡನ್. ಫಾರ್ಗೆ ಡನ್ ಕೊಡ್ತೀವಿ, ವೈಲ್ಗೂ ಡನ್ ಕೊಡ್ತೀವಿ, ಇದ್ರೊಳಗೆ ಲೂಪ್ಸ್ ಎಲ್ಲದಕ್ಕೂ ಡನ್ ಕೊಡ್ತೀವಿ. ಅದೇ ನಾವು ಹಿಂದೆ ಡಿಸ್ಕಸ್ ಮಾಡೋದಲ್ಲ ಆಪರೇಟರ್ಸ್ ಮತ್ತು ಆಪರೇಟರ್ಸಲ್ಲಿ ಅಥವಾ ಡಿಸಿಷನ್ ಮೇಕಿಂಗಲ್ಲಿ.
ಸೊ ಹೇಗೆ ಡಿಸಿಷನ್ ಮೇಕಿಂಗಲ್ಲಿ ಏನು ಕೊಡ್ತಿದ್ವಿ, ಇಫ್ ಅಂತಿದ್ರೆ ಎಫ್ ಐ, ಕೇಸ್ ಅಂತಿದ್ರೆ ಅದರದ್ದು ಉಲ್ಟಾ ಸಿ ಐ ಎಸ್ ಸಿ ಇ ಎಸ್ ಎ ಸಿ ಆ ಥರ ಕೊಡ್ತಾಯಿದ್ವಿ, ರೈಟ್. ಸೊ ಇವಾಗ ನೆಕ್ಸ್ಟು ನ್ಯೂಮರಿಕಲಲ್ಲಿ ಹೆಂಗೆ ಕೊಡ್ತೀವಿ ಅಂದರೆ ಐ ಡಾಟ್ ಡಾಟ್ 5, ನಾನಿಲ್ಲ 10 ಕೊಡ್ಬೋದು, 15 ಕೊಡ್ಬೋದು, ಏನಾರ ಕೊಡ್ಬೋದು. ಸಿಂಟ್ಯಾಕ್ಸ್ ಹಿಂಗಿರುತ್ತೆ, ಐ ಅದು ವೇರಿಯಬಲ್ ಡಾಟ್ ಡಾಟ್ 5. ಸೊ ನಮ್ಮ ಫಸ್ಟ್ ಇಂಟೀಜರ್ ಡಾಟ್ ಡಾಟ್ ಲಾಸ್ಟ್ ಇಂಟೀಜರ್ nth ನಂಬರ್. ಸೊ ಅಂದು ಕೊಟ್ಟಾಗ ಎವ್ರಿ ಟೈಮ್ ಇಲ್ಲಿ ಬರುತ್ತೆ, ಪ್ರಿಂಟ್ ಮಾಡುತ್ತೆ, ಮತ್ತು ಇಲ್ಲಿ ಲೂಪ್ ಸ್ಟಾರ್ಟ್ ಆಗುತ್ತೆ. ಐಗೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿರುತ್ತೆ, ನೆಕ್ಸ್ಟ್ ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. ಸೊ ಇಟ್ ವಿಲ್ ಪ್ರಿಂಟ್ ಟಿಲ್ ದ ವ್ಯಾಲ್ಯೂ ಇಸ್ 5. 6th ಬಂದಾಗ ಇಟ್ ವಿಲ್ ಎಕ್ಸಿಟ್ ಫ್ರಮ್ ದಿಸ್ ಲೂಪ್. ಸೊ ಈ ಎರಡು ಕಂಡೀಷನಲ್ಲಿ ಹೇಗೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ನೋಡೋಣ. ಸೊ ಇದು ಎಲ್ಲಿದೆ, ಫಾರ್ ಲೂಪ್. ಓಕೆ, ಸೊ ಈಗ ಇಲ್ಲಿ ನಾನು 3 ವ್ಯಾಲ್ಯೂ ಕೊಟ್ಟಿದ್ದೆ, ಆ್ಯಪಲ್, ಬನಾನಾ ಮತ್ತು ಚೆರ್ರಿ ಅಂತ ಪ್ರಿಂಟ್ ಮಾಡೋಕ್ಕೆ ಹೇಳಿದ್ದೆ. ಸೊ ಪ್ರಿಂಟ್ ಆಗಿದೆ. ಇದು ಬಂದು ಆಲ್ಫಾ ನ್ಯೂಮರಿಕ್ ಅಥವಾ ಆಲ್ಫಾಬೆಟ್ಸ್ ವೇರಿಯಬಲ್ಸ್ಗೆ ವ್ಯಾಲ್ಯೂಸ್ಗೆ. ಇದು ಬಂದು ಇಂಟೀಜರ್ಸು. ಸೊ 5 ಟೈಮ್ಸು ಅದು ಎಕ್ಸಿಕ್ಯೂಟ್ ಆಗಿದೆ, 1 ಡಾಟ್ ಡಾಟ್ 5 ಅಂತ ಕೊಟ್ಟಿದ್ದೆ. ಸೊ 5 ಟೈಮ್ಸ್ ಪ್ರಿಂಟ್ ಆಗಿದೆ. ಯಾವಾಗ ವ್ಯಾಲ್ಯೂ 6 ಆಗಿದೆ ಅಥವಾ ನೆಕ್ಸ್ಟ್ ವ್ಯಾಲ್ಯೂ ಇಲ್ಲ, ಆಟೋಮೆಟಿಕ್ಕಾಗಿ ಅದು ಎಕ್ಸಿಟ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟು ಅಂಟಿಲ್ ಲೂಪ್ ನೋಡೋಣ. ಸೊ ಇಲ್ಲಿ ತನಕ ಏನಾರ ಡೌಟ್ಸ್ ಇದ್ದರೆ ಮತ್ತೊಂದು ಸತಿ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡು ಕೇಳಿ. ಇದು ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಕಮೆಂಟಲ್ಲಿ ಹಾಕಿ, ನಾನು ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಅಂಟಿಲ್ ಲೂಪ್. ಅಂಟಿಲ್ ಲೂಪಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ಲೈಕ್ ವೈಲ್. ಓಕೆ, ಹೇಗೆ ವೈಲ್ ಲೂಪ್ ಇತ್ತು ಅದೇ ಥರನೇ ವರ್ಕ್ ಆಗುತ್ತೆ. ಸೊ ಇಲ್ಲಿ ಕೂಡ ಅಂಟಿಲ್ ಇನ್ಸ್ಟೆಡ್ ಆಫ್ ವೈಲ್, ಅಂಟಿಲ್ ಕಂಡೀಷನ್ ಡೂ ಸ್ಟೇಟ್ಮೆಂಟ್ ಡನ್. ಓಕೆ, ಈಕೋ ಕೌಂಟ್ ಈಸ್ 5 ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ, ಮತ್ತು ಇಲ್ಲಿ ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀನಿ ಕೌಂಟ್ನ. ಸೊ ವ್ಯಾಲ್ಯೂ 1 ಇತ್ತು, 1 + 1 2 ಆಗುತ್ತೆ, ನೆಕ್ಸ್ಟ್ ಟೈಮ್ 3 4 5. ಸೊ ಸೇಮ್ ವೈಲ್ ಹೆಂಗೆ ವರ್ಕ್ ಆಗುತ್ತೋ ಹಾಗೆ ವರ್ಕ್ ಆಗುತ್ತೆ. ಓನ್ಲಿ ಡಿಫ್ರೆನ್ಸ್ ಈಸ್ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಅಂಟಿಲ್ ಆ್ಯಂಡ್ ವೈಲ್ ಏನು ಬರುತ್ತೆ ಅಂದರೆ, ವೈಲಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ಸ್ಟಾಪ್ ಮಾಡುತ್ತೆ. ಅಂದರೆ ಇದು 5 ಇದ್ದು ಇನ್ನೇನಿದು ಟ್ರೂ ಇಲ್ಲ ಫಾಲ್ಸ್ ಆಯಿತು ಅಂದಾಗ ಅದು ಎಕ್ಸಿಟ್ ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ ದಿಸ್ ಈಸ್ ಆಲ್ವೇಸ್ ಟ್ರೂ. ಓಕೆ, ಇದು 1 ಯಾವಾಗೂ 5ಗಿಂತ ಕಮ್ಮಿ ಇದೆ, ಸೊ ಕಂಡೀಷನ್ ಟ್ರೂ ಇದೆ. ಅಂಟಿಲ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್ ವೈಲ್ ಎಕ್ಸಿಕ್ಯೂಟ್ ಆಗುತ್ತೆ. ಅದೇನೇ ಅಂಟಿಲಲ್ಲಿ ಹೆಂಗಾಗುತ್ತೆ ಅಂದರೆ ಅದರದ್ದು ಉಲ್ಟಾ, ಅಂಟಿಲ್ ದ ಕಂಡೀಷನ್ ಈಸ್ ಟ್ರೂ ಇಟ್ ವಿಲ್ ಎಕ್ಸಿಕ್ಯೂಟ್. ಈಗ ನೋಡಿ 1 ಲೆಸ್ ದೆನ್ 5, ಸೊ ಅದು ಆ್ಯಕ್ಚುಲಿ ಬಂದು ಇದು ಕಂಡೀಷನ್ ಟ್ರೂನೇ, ಬಟ್ ಎಕ್ಸಾಕ್ಟಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅಂಟಿಲ್ ದ ಕಂಡೀಷನ್ ಬಿಕಮ್ಸ್ ಟ್ರೂ. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಯಾವಾಗ ಅದು ಈಕ್ವಲ್ ಟು 5 ಆಗುತ್ತೆ ಆವಾಗ ಅದು ಈಕ್ವಲ್ ಟು 5 ಸಾರಿ ಇದಲ್ಲಿದೆಯಲ್ಲ ಅಂಟಿಲ್. ಸೊ ಸಾರಿ, ಐ ವಾಸ್ ರೈಟ್. ಸೊ ಇಲ್ಲಿ ಎಲ್ಲಿ ತನಕ ಕಂಡೀಷನ್ ಫಾಲ್ಸ್ ಇರುತ್ತೆ ಅಲ್ಲಿ ತನಕ ಪ್ರಿಂಟ್ ಆಗುತ್ತೆ. ಯಾವಾಗ ಕಂಡೀಷನ್ನು ಟ್ರೂ ಆಗುತ್ತೆ ಆವಾಗ ಎಕ್ಸಿಟ್ ಆಗುತ್ತೆ. ಸೊ 1 ಈಸ್ ಗ್ರೇಟರ್ ದೆನ್ 5, ಸೊ ಫಾಲ್ಸ್. 1 ಗ್ರೇಟರ್ ದೆನ್ 5 ಅಲ್ಲ, ಆವಾಗ ಇದು ಒಳಗಡೆ ಹೋಗಿ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ ಮತ್ತೆ +1 ಆಯಿತು, 2 ಈಸ್ ಗ್ರೇಟರ್ ದೆನ್ 5 ಫಾಲ್ಸ್, ಸೊ ಒಳಗಡೆ ಬಂದು ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗುತ್ತೆ, 3 ಈಸ್ ಗ್ರೇಟರ್ ದೆನ್ 5 ಕಂಡೀಷನ್ ಫೇಲ್ ಆಗುತ್ತೆ, ಆವಾಗ ಒಳಗಡೆ ಬಂದು ಪ್ರಿಂಟ್ ಮಾಡುತ್ತೆ. ಅದಾದಮೇಲೆ 4 ಗ್ರೇಟರ್ ದೆನ್ 5 ಫಾಲ್ಸು, ಮತ್ತು ಒಳಗೆ ಬಂದು ಪ್ರಿಂಟ್ ಮಾಡುತ್ತೆ. 5 ಗ್ರೇಟರ್ ದೆನ್ 5 ಫಾಲ್ಸು, ಒಳಗೆ ಬಂದು ಪ್ರಿಂಟ್ ಮಾಡುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. 6 ಗ್ರೇಟರ್ ದೆನ್ 5 ಕಂಡೀಷನ್ ಇಸ್ ಟ್ರೂ, ಆವಾಗ ಇದು ಎಕ್ಸಿಟ್ ಆಗುತ್ತೆ. ಓಕೆ, ಸೊ ಕಂಡೀಷನ್ ಟ್ರೂ ಇದ್ದಾಗ ವೈಲ್ ವರ್ಕ್ ಆಗುತ್ತೆ, ಕಂಡೀಷನ್ ಟ್ರೂ ಆಗೋ ತನಕ ಮಾತ್ರ ಅಂಟಿಲ್ ವರ್ಕ್ ಆಗುತ್ತೆ. ಇದೇ ಮೇನ್ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಓಕೆ, ಸಾರಿ ಸೆಂಟರ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಯಾಕಂದರೆ ನಾನು ರಾಂಗ್ ಕೋಡ್ ಲೆವೆಲ್ ಏನಿದೆ. ಸೊ ದಿಸ್ ಈಸ್ ದ ಕಂಡೀಷನ್. ಹೆಂಗೆ ಅಂಟಿಲ್ ಮತ್ತು ವೈಲ್ಗೆ ಡಿಫ್ರೆನ್ಸ್ ಕೇಳ್ತಾರೆ ಇಂಟರ್ವ್ಯೂಸ್ನಲ್ಲಿ, ವೈಲ್ಗೂ ಅಂಟಿಲ್ಗೂ ಡಿಫ್ರೆನ್ಸ್ ಹೇಳಿ ಅಂತ. ವೆರಿ ಸಿಂಪಲ್ಲಾಗಿ ವೈಲ್ ಬಂದು ಕಂಡೀಷನ್ ಟ್ರೂ ಸ್ಯಾಟಿಸ್ಫೈ ಆಗೋ ತನಕ ವರ್ಕಾಗಿ ಎಕ್ಸಿಟ್ ಆಗುತ್ತೆ, ಅಂಟಿಲ್ಲು ಫಾಲ್ಸ್ ಇರೋ ತನಕ ವರ್ಕಾಗಿ ವೆನ್ ದ ಕಂಡೀಷನ್ ಬಿಕಮ್ಸ್ ಟ್ರೂ ಆವಾಗ ಎಕ್ಸಿಟ್ ಆಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸು, ಬಟ್ ಇಂಥದ್ದಲ್ಲೇ ಇಂಟರ್ವ್ಯೂಸಲ್ಲಿ ಕೇಳೋದು. ಸೊ ಈಗ ಲೂಪ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ ನಾನು. ಸೊ ಅಂಟಿಲ್ ಲೂಪಲ್ಲಿ 1 2 3 4 5 ಪ್ರಿಂಟ್ ಆಗಿದೆ. ಆ್ಯಕ್ಚುಯಲ್ ಕಂಡೀಷನ್ ಬಂದು 6 ಗ್ರೇಟರ್ ದೆನ್ 5 ಅಂತ ಬಂದಾಗ ಅದು ಟ್ರೂ ಅದು ಕಂಡೀಷನ್ನು, ಬಟ್ ಆವಾಗ ಅಂಟಿಲ್ ಸ್ಟಾಪ್ ಮಾಡುತ್ತೆ. ದ ನೇಮ್ ಇಟ್ ಸೆಲ್ಫ್ ಸೇಸ್ ಅಂಟಿಲ್, ರೈಟ್? ಸೊ ಅಂಟಿಲ್, ಓಕೆ. ಸೊ ನೆಕ್ಸ್ಟು
ಇಲ್ಲಿ ತನಕ ಎಲ್ಲ ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾರು ಡೌಟ್ಸ್ ಇದ್ದರೆ ಪಿಂಗ್ ಮಾಡಿ, ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಂದ್ರೆ ಮಾಡ್ತೀನಿ, ಅಥವಾ ಎಕ್ಸ್ಪ್ಲನೇಷನ್ ಸ್ಪೀಡ್ ಸ್ವಲ್ಪ ಯೂಟ್ಯೂಬಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ಕಮ್ಮಿ ಮಾಡಿ ನೋಡಿ, ಅಥವಾ ಇನ್ನೇನಾರ ಕರೆಕ್ಷನ್ಸ್ ಇದ್ರೂ ಇಂಪ್ರೂವ್ಮೆಂಟ್ಸ್ ನಾನು ಮಾಡ್ಕೋಬೇಕು ಅಂದ್ರೂ ಹೇಳಿ ಕಮೆಂಟ್ಸ್ ಮೂಲಕ. ಐ ವಿಲ್ ಡೂ ಇಟ್ ಇಮಿಡಿಯೇಟ್ಲಿ. ನೆಕ್ಸ್ಟ್ ವಿಡಿಯೋಲಿ ಐ ವಿಲ್ ಮೇಕ್ ಮೈ ಸೆಲ್ಫ್ ಕರೆಕ್ಟೆಡ್. ಓಕೆ, ಸೊ ನೆಕ್ಸ್ಟ್ ಬಂದು ಸೆಲೆಕ್ಟ್. ಓಕೆ, ಸೆಲೆಕ್ಟ್ ಲೂಪ್. ಸೊ ಈ ಸೆಲೆಕ್ಟ್ ಲೂಪಲ್ಲಿ ಏನಾಗುತ್ತೆ ಅಂದರೆ ಕೇಸಸ್ ಸೆಲೆಕ್ಟ್ ಮಾಡ್ತೀವಿ: ಆ್ಯಪಲ್, ಬನಾನಾ, ಚೆರ್ರಿ ಮತ್ತು ಎಕ್ಸಿಟ್. ಸೊ ಹೆಂಗೆ ಅಂದರೆ ನಿಮ್ಗೆ ಇಲ್ಲಿ ಹಿಂದೆ ಕೂಡ ನಾವು ಡಿಸಿಷನ್ ಮೇಕಿಂಗಲ್ಲೂ ಈ ಥರ ಒಂದು ಸ್ಟೇಟ್ಮೆಂಟ್ ನೋಡಿದ್ವಿ, ಕೇಸ್. ಸೊ ಇದೇ ಆ ಕೇಸನ್ನೇ ನಾವು ಸೆಲೆಕ್ಟಲ್ಲಿ ಯೂಸ್ ಮಾಡ್ತೀವಿ. ಹೆಂಗೆ ಅಂದರೆ ಸೆಲೆಕ್ಟ್ ಫ್ರೂಟ್ ಇನ್ ಆ್ಯಪಲ್, ಬನಾನಾ, ಚೆರ್ರಿ, ಎಕ್ಸಿಟ್, ಡೂ. ಇದು ಮೂರಲ್ಲಿ ಯಾವ್ದಾರ ಒಂದು ವ್ಯಾಲ್ಯೂ ಇದ್ದರೆ ಇದನ್ನು, ಅಥವಾ ಈ 4 ವ್ಯಾಲ್ಯೂ ನಾವು ಸೆಲೆಕ್ಟ್ ಮಾಡಿದಾಗ ಆ್ಯಪಲ್, ಬನಾನಾ, ಚೆರ್ರಿ, ಎಕ್ಸಿಟು, ನಾವು ಏನು ಮಾಡಬೇಕು ಅಂತ ಇಲ್ಲಿ ಕೇಸ್ ಸ್ಟೇಟ್ಮೆಂಟಲ್ಲಿ ಬರೆದಿದ್ದೀವಿ. ಸೊ ಇದು ಸ್ಯಾಟಿಸ್ಫೈ ಆಗಿ ನಾವು ಎಕ್ಸಿಟ್ ಮಾಡೋ ತನಕ, ಇಲ್ಲಿ ಬ್ರೇಕ್ ಸ್ಟೇಟ್ಮೆಂಟ್ ಬರೋ ತನಕ ರನ್ ಮಾಡ್ತಾನೇ ಇರುತ್ತೆ. ಯಾವಾಗ ಇಟ್ ಮೀಟ್ಸ್ ದ ಬ್ರೇಕ್ ಸ್ಟೇಟ್ಮೆಂಟ್ ಆವಾಗಷ್ಟೇ ಇದು ಲೂಪಿಂದ ಆಚೆಗೆ ಬರೋದು. ಇಲ್ಲ ಅಂದರೆ ಸೆಲೆಕ್ಟ್ ಸ್ಟೇಟ್ಮೆಂಟ್ ರನ್ ಆಗ್ತಾನೇ ಇರುತ್ತೆ. ವಿ ಹ್ಯಾವ್ ಟು ಫೋರ್ಸ್ಫುಲಿ ಬ್ರೇಕ್ ದಿಸ್. ಓಕೆ, ಸೊ ಈಗ ನೋಡಿ, ಸೊ ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು. 1 ಮತ್ತೆ ಕೇಳುತ್ತೆ ಯು ಸೆಲೆಕ್ಟೆಡ್ ಆ್ಯಪಲ್, 2 ಯು ಸೆಲೆಕ್ಟೆಡ್ ಆ್ಯಪಲ್, 3 ಯು ಸೆಲೆಕ್ಟೆಡ್ ಆ್ಯಪಲ್, 5 ಸಾರಿ ಇನ್ವ್ಯಾಲಿಡ್ ಸೆಲೆಕ್ಷನ್, ಪ್ಲೀಸ್ ಟ್ರೈ ಅಗೈನ್, 6 ಎಲ್ಲ ಮಾಡುತ್ತೆ. ನಾನು 4 ಅಂತ ಯಾವಾಗ ಎಕ್ಸಿಟ್ ಕೊಡ್ತೀನಿ ಆವಾಗಷ್ಟೇ ಲೂಪ್ ಬ್ರೇಕ್ ಆಗಿ ಆಚೆಗೆ ಬರುತ್ತೆ. ಸೊ ಸೆಲೆಕ್ಟಲ್ಲಿ ಅಂಟಿಲ್ ಯು ಬ್ರೇಕ್ ಇಟ್ ಫೋರ್ಸ್ಫುಲಿ ಇಟ್ ನೆವರ್ ಸ್ಟಾಪ್ಸ್. ಅದು ಹಂಗೆ ಇಟರೇಟ್ ಆಗ್ತಾನೇ ಇರುತ್ತೆ. ಸೊ ಅದು ವೈಲ್ ಮತ್ತು ಅಂಟಿಲ್ಗೂ ಸೆಲೆಕ್ಟ್ಗೂ ಡಿಫ್ರೆನ್ಸ್ ಇರೋದು. ಅಂದರೆ ಸೆಲೆಕ್ಟ್ ಓನ್ಲಿ ಎಕ್ಸಿಟ್ಸ್ ವೆನ್ ವಿ ಫೋರ್ಸ್ಫುಲಿ ಬ್ರೇಕ್ ಇಟ್. ಓಕೆ, ಸೊ ಈ 4 ಲೂಪ್ಸ್ನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಂಟರ್ವ್ಯೂಸ್ನಲ್ಲಿ ಕೇಳ್ತಾರೆ, ರಿಯಲ್ ಲೈಫಲ್ಲಿ, ರಿಯಲ್ ಟೈಮ್ ವರ್ಕಲ್ಲಿ ತುಂಬ ಬೇಕಾಗುತ್ತೆ. ಸೊ ಇನ್ನೊಂದೆರಡು ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೂ 2-3 ಸತಿ ವೀಡಿಯೋನ ಮತ್ತೆ ಕೇಳಿ. ಅಲ್ಲಿಗೂ ಕ್ಲಾರಿಟಿ ಇಲ್ಲ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಲೆಟ್ ಮಿ ನೋ. ಯಾವ್ದಾದ್ರು ರಿಯಲ್ ಟೈಮ್ ಎಕ್ಸಾಂಪಲ್ ಕೋಡ್ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎನಿ ಕ್ವಶನ್ಸ್, ಎನಿ ಡೌಟ್ಸ್ ದಯವಿಟ್ಟು ಕಮೆಂಟ್ ಮಾಡಿ. ವೀಡಿಯೋಸ್ ಕರೆಕ್ಟಾಗಿ ಮಾಡ್ತಿದ್ದೀವಾ ಇಲ್ವಾ, ಅಥವಾ ಇನ್ನೇನಾದ್ರು ಇಂಪ್ರೂವ್ಮೆಂಟ್ಸ್ ಬೇಕಾದ್ರೂ ಕಮೆಂಟಲ್ಲಿ ಹಾಕಿ. ಇಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂದರೆ ಒಂದು ಲೈಕ್ ಕೊಡಿ, ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಾಯಿದೆ ನಾವು ಹೇಳ್ತಾ ಇರೋದಂತ. ಸೊ ಅದೊಂಥರ ಮೋಟಿವೇಶನ್ ಅಷ್ಟೇ. ಇನ್ನೂ ಯಾರು ಕಲ್ತ್ಕೊಳ್ಳೋರಿದ್ದರೆ ಅವ್ರಿಗೂ ಶೇರ್ ಮಾಡಿ. ಸೊ ದಟ್ ನಿಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಮಗೇನು ಹೆಲ್ಪ್ ಆಗುತ್ತೋ ಇಲ್ವೋ ಸೆಕೆಂಡ್ರಿ, ನಿಮ್ಮಿಂದ ಇನ್ನೊಬ್ರಿಗೆ ಅವ್ರಿಗಂತೂ ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಕಲಿಬೇಕು ಅಂದವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.